ಮೈಕೆಲ್ ಕುನ್ನಾ ಒಂದು ಆಯೋಗ ರಚನೆ ಮಾಡಿದ್ದೀವಿ. ಯಾಕೆಂತಂದ್ರೆ ನಾನು ಅಸೆಂಬ್ಲಿ ಒಳಗಡೆ ಮತ್ತು ಹೊರಗಡೆ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಅದನ್ನ ಇಶ್ಯೂ ರೈಸ್ ಮಾಡಿದ್ದೆ. ಆರೋಗ್ಯ ಸಾಮಗ್ರಿಗಳನ್ನ ಖರೀದಿ ಮಾಡೋದ್ರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡಿದ್ದೆ. ಅವರು ನಡೆದಿಲ್ಲ ಅಂತೇಳಿ ಡಿಫೆಂಡ್ ಮಾಡ್ಕೊಂಡಿದ್ರು ಸರ್ಕಾರ. ಬಟ್ ನಾನು ದಾಖಲಾತಿಗಳ ಸಮೇತ ಅಸೆಂಬ್ಲಿನಲ್ಲಿ ರೈಸ್ ಮಾಡಿ ಸುಮಾರು ಸುಮಾರು 2,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಅಂತ ಮಾಡಿದ್ದೆ. ಅದಾದ್ಮೇಲೆ ನಾವೇ ಅಧಿಕಾರಕ್ಕೆ ಬಂದ್ಮೇಲೆ ಜಸ್ಟಿಸ್ ಕುನ್ನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದೆ. ಈ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಕೊಡ್ಕೊಳ್ಳೋದ್ರಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇವುಗಳ ಬಗ್ಗೆ ವರದಿ ಕೊಡ್ಲಿಕ್ಕೆ ಮಾಡಿದ್ದೆ. ಅವರು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಇಂಟ್ರೀಮ್ ರಿಪೋರ್ಟ್ ಅನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಪರಿಶೀಲನೆ ಮಾಡ್ತಾ ಇದೆ. ಪರಿಶೀಲನೆ ಮಾಡುವಾಗ ಇದು ಲೀಕ್ ಆಗಿದೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಲೀಕ್ ಆಗಿದೆ ಅಂತ ಅನ್ಸುತ್ತೆ. ಇಂಡು ಪೇಪರ್ ಬಂದಿದ್ದೀನಪ್ಪ, ಓದಿದಿ. ಇಂಡು ಪೇಪರ್ ನೀವು ಓದಿದ್ರಿ? ಮುಖಪುಟದಲ್ಲೇ ಬಂದದೆ. ಮುಖಪುಟದಲ್ಲಿ ಬಂದದಲ್ಲಪ್ಪ, ಅದನ್ನು ಹೇಳಿದ್ದೀನಿ ನಾನು. ನಾನು ನೋಡಿಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಇಸ್ ಎಕ್ಸಾಮಿನಿಂಗ್ the report of the interim report of the Michael Kunnah Commission. ಅವರು ಕೊಟ್ಟಿರ್ತಕ್ಕಂಥ ವರದಿನ ಮಾಡ್ತಾ ಇದ್ದಾರೆ. ಇವರು ಮೆಂಬರ್ ಇದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ. ಸಂತೋಷ್ ಲಾಡ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ಸ್. ಅದು ಇವರೆಲ್ಲ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಮಿತಿ. ಇದ್ರ ಬಗ್ಗೆ ಯಡಿಯೂರಪ್ಪರು ಮಾತಾಡಿದ್ರು ಸರ್, ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ವರದಿ ಕೊಡ್ತಾ ಇದ್ದಾರೆ ಅಂತ. ಯಡಿಯೂರಪ್ಪರು ಪ್ರಚಾರಕ್ಕೆ ಬಂದಾಗ ಮಾತಾಡಿದ್ರು ಸರ್, ಇದೊಂದು ರಾಜಕೀಯ ದುರುದ್ದೇಶದ ವರದಿ ಆಗಿದೆ, ನಾವೇನಾಗ್ತದೆ ನಾನೆಲ್ಲ ವರದಿ ಮಾಡಿರೋದು. ವರದಿನೇ ಆತರ ದುರುದ್ದೇಶಪೂರ್ವಕ. ನಾನೆಲ್ಲಪ್ಪ ವರದಿ ಮಾಡಿರೋದು. ಯಾರು ವರದಿ ಮಾಡಿರೋದು? ಕಮಿಷನ್. ಇವ್ರಿಗೆ ನ್ಯಾಯಾಲಯದ ಬಗ್ಗೆ, ಕಾನೂನುಗಳ ಬಗ್ಗೆ ಗೌರವ ಇಲ್ಲ. ಎಲ್ಕು ರಾಜಕೀಯ ವರದಿ. ಈಗ ಅವ್ರು ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡಿದ್ದಾರೆ. ಚಾರ್ಜ್ ಶೀಟ್ ಹಾಕಿರೋದು ರಾಜಕೀಯನಾ? ಮತ್ತೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋದು ನಿಜ ತಾನೆ? ಚಾರ್ಜ್ ಶೀಟ್ ಹಾಕಿರೋದು ನಿಜ ತಾನೆ? ಸಾಬೀತಾಗಬೇಕು, ಅದು ಬೇರೆ ವಿಚಾರ. ಬಟ್ ಈಗ ಅವ್ರು ಆರೋಪಿ ಅಲ್ವಾ? ಕೋವಿಡ್ ಕಾಲದಲ್ಲಿ ಏನೂ ಆಗಿಲ್ಲ. ಮುಡಾ ಕೇಸನ್ನ ಇದು ಮಾಡ್ಲಿಕ್ಕೆ ಈಗ ಕೋವಿಡ್ ಕೇಸನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಮುಡಾ ಕೇಸ್ ಆಗಕ್ಕೂ ಮುಂಚಿತವಾಗಿ ಮಾಡಿದ್ದಲ್ಲ. ಮುಡಾ ಕೇಸ್ ಆಗಕ್ಕೂ ಮುಂಚಿತವಾಗಿ ಮೈಕೆಲ್ ಕುನ್ನಾ ಕೇಸ್ ಮಾಡಿದ್ದು. ಅರ್ಥ ಆಯ್ತಾ ನಿಮ್ಗೆ? ಅದ್ರ ಅರ್ಥ ಏನು? ಅವ್ರು ಹೇಳ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ದಾರೆ. ಮೈಕೆಲ್ ಕುನ್ನಾ ಕೇಸು, ಮೂಡಾ ಪ್ರಕರಣ ಅವರು ಪ್ರಸ್ತಾಪ ಮಾಡಕ್ಕೆ ಮುಂಚಿತವಾಗಿ ಇದು ಮಾಡಿತ್ತು, ಆರೋಪ ಮಾಡಿತ್ತು. ಯಾಕಂದ್ರೆ ಇದನ್ನ ನಾನು ಅಪೋಸಿಷನ್ ಲೀಡರ್ ಆಗಿದ್ದಾಗಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಲ್ಲೇ ರೈಸ್ ಮಾಡಿದ್ದೆ. ಹೆಂಗೆ ಮೂಡಕ್ಕೆ ಆದ್ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಇರ್ಬೇಕಲ್ಲ. ನೀವೇ ಹೇಳಿ.
ಸರಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಇದನ್ನೇನಾದ್ರೂ ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಅನುಮತಿ ಕೊಡ್ತೀರಾ? ನಾನು ಕ್ಯಾಬಿನೆಟ್ ಅವ್ರು ಕೊಡ್ಲಿ, ವರದಿ ಕೊಡ್ಲಿ, ಕ್ಯಾಬಿನೆಟ್ ಸಬ್ ಕಮಿಟಿ ವರದಿ ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಯಾವಾಗ ಸಿಗ್ಬೋದು ಸರ್ ನಿಮ್ ಕೈಗೆ ವರದಿ? ಯಾವಾಗ ಸಬ್ಮಿಟ್ ಮಾಡ್ತೀವಿ ಗೊತ್ತಿಲ್ಲ, ಅವ್ರು ಇನ್ನೂ ವರದಿ ಕೊಟ್ಟ ಮೇಲೆ ಯಾವಾಗ ಸಿಗುತ್ತೆ ಅಂತ ನಾನು ಈಗಲೇ ನಾಳೆಗೆ ಕೊಟ್ಬಿಡಿ ಅಂತ ಹೇಳಕ್ಕಾಗತ್ತಾ? ಅವ್ರು ಯಾವಾಗ ಆದಷ್ಟು ಜಾಗ್ರತೆ ಕೊಡ್ತಾರೆ, ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಎ ಡಿಸಿಷನ್. ಸರ್, ನೀವು ಮೊದಲಿಗೆ ಆರೋಪ ಮಾಡಿದಾಗ ಎಷ್ಟು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ನೀವು ಹೇಳಿದ್ರಿ ಸರ್, ಅವಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದ್ರಿ ನೀವು. ನಾನು 2,000 ಕೋಟಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ್ದೆ. 2,000 50,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಕೊರೋನಾದಿಂದ. ಈಗ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೇನೆ ಯಾಕೆ ಪ್ರಾಣ ಕಳ್ಕೊಂಡ್ರು? ಕಳ್ಕೊಂಡ್ರ ಇಲ್ಲ? ನಾನು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗೋವರಿಗೆ ಇವರು ಮಿನಿಸ್ಟರ್ ಸುಧಾಕರ್ ಸುಳ್ಳು ಹೇಳ್ಬಿಟ್ಟಿದ್ರು. ನಾವು ಹೋದ್ಮೇಲೆ ಗೊತ್ತಾಯ್ತು, ಆಮೇಲೆ ಒಪ್ಕೊಂಡ್ರು ಇಷ್ಟು ಜನ ಸತ್ತಿರೋದು ನಿಜ, ಆಕ್ಸಿಜನ್ ಸಿಗದಿರೋದು ನಿಜ. ಆಕ್ಸಿಜನ್ ಕೊಡ್ಸಕ್ಕಾಗದೇ ಇರೋರು ಯಾರು? ಆಮತ್ ಸರ್ಕಾರ ಯಾರಾದ್ರೂ ಇತ್ತು? ಸೊ ಇದು ದಿಸ್ ಇಸ್ ದಿ ಟ್ರೂತ್. ಈಗ ಎಲೆಕ್ಷನ್ ಚುನಾವಣೆ ಹೇಳಪ್ಪ, ಪ್ರಶ್ನೆ ಕೇಳಯ್ಯ. ಯಡಿಯೂರಪ್ಪರು ನಿನ್ನೆ ಪ್ರಚಾರದಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು 10 ರಿಂದ 15 ದಿನದಲ್ಲಿ ರಾಜೀನಾಮೆ ಕೊಡ್ತಾರಂತ ಹೇಳಿದ್ದಾರೆ. ಏನ್ ಶಾಸ್ತ್ರ ಹೇಳ್ತಾರ? ಶಾಸ್ತ್ರ ಹೇಳ್ತಾರೇನೆ? ರಾಜೀನಾಮೆ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟಿದ್ದಾರೆ. ಈಗ ಸುಳ್ಳು ಆರೋಪಗಳು ಮಾಡ್ತಾರೆ ನನ್ನ ಮೇಲೆ, ಅದಕ್ಕೆಲ್ಲ ರಾಜೀನಾಮೆ ಕೊಟ್ಬಿಡ್ಬೇಕಾ? ಸುಳ್ಳು ಅಂತ ಗೊತ್ತಿದ್ರು ಕೂಡ. ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ದಟ್ ಐ ಹ್ಯಾವ್ ನಾಟ್ ಡನ್ ಎನಿ ಮಿಸ್ಟೇಕ್.